ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ ಸೆನ್ಸೆಕ್ಸ್ 73 ಪಾಯಿಂಟ್ಸ್ ಗೇನ್ ಆಗಿ 81,785 ಕ್ಲೋಸ್ ಆಗಿದೆ. ನಿಫ್ಟಿ 34 ಪಾಯಿಂಟ್ಸ್ ಗೇನ್ ಆಗಿ 25,052 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 134 ಪಾಯಿಂಟ್ಸ್ ಡೌನ್ ಆಗಿ 51,143 ಕ್ಲೋಸ್ ಆಗಿದೆ. ನಿಫ್ಟಿ ಆಲ್ ಟೈಮ್ ಹೈ ರೀಚ್ ಆಗಿದೆ. ಇಂಟರ್ಡೇ ಸೆಷನಲ್ಲಿ 25,129 ಲೆವೆಲ್ಸ್ಗೆ ಮೂವ್ ಆಗಿದೆ. ಮತ್ತೆ ಅಲ್ಲಿಂದ ಫಾಲ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಫ್ಲ್ಯಾಟಾಗಿ ಮೂವ್ ಆಯಿತು. ಇವತ್ತು ನಿಫ್ಟಿ 50 ಐಸ್ ಟಚ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ ಸೆಕ್ಟರ್ ಯಾವುದಂದರೆ IT ಮತ್ತು ಫಾರ್ಮಾ. ಇವತ್ತು IT ಸೆಕ್ಟರ್ ಎಬೋವ್ 1.5% ಮೂವ್ ಆಗಿದೆ. ಫಾರ್ಮಾ ಎಬೋವ್ 1% ಮೂವ್ ಆಗಿದೆ. ಓವರಾಲ್ IT 50 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಫಾರ್ಮಾ 13 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ನಿಫ್ಟಿ ಮೂವ್ ಆಗೋದಕ್ಕೆ. ಇವತ್ತು IT ಸ್ಟಾಕ್ಸಲ್ಲಿ ಬಿಗ್ ಮೂವ್ ನೋಡಿದ್ವಿ. ಪ್ರತಿ ಕಂಪನೀಸ್ 3%, 4% ಮೂವ್ ಆಗಿದೆ. ಅದರಲ್ಲೂ LTI Mindtree 6.5% ಮೂವ್ ಆಗಿದೆ. ಈ ಓವರಾಲ್ IT ಇಂಡೆಕ್ಸ್ 3.72% ಮೂವ್ ಆಗಿದೆ ಲಾಸ್ಟ್ 3 ಟ್ರೇಡಿಂಗ್ ಡೇಸಲ್ಲೇ. ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಒಂದು, ಲಾಸ್ಟ್ ಫ್ರೈಡೇ US ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ರಲ್ಲ ಜಾಕ್ಸನ್ ಹೋಲ್ ಮೀಟಿಂಗಲ್ಲಿ, ಅದಕ್ಕೋಸ್ಕರ ಈ IT ಸ್ಟಾಕ್ಸ್ ಈ ಥರ ಪರ್ಫಾರ್ಮ್ ಮಾಡ್ತಾ ಇದೆ. ಮತ್ತು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಏನು ಅಂದರೆ US ಮಾರ್ಕೆಟಲ್ಲಿ ಒಂದು AI ಬೇಸ್ಡ್ ಕಂಪನಿ ಇದೆ, ಅದೇ NVIDIA. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ S&P 500 ಸೆಕೆಂಡ್ ಹೈಯೆಸ್ಟ್ ವೆಯ್ಟೇಜ್ ಇದೆ. ಈ ಕಂಪ್ನಿದು ಇವತ್ತು Q2 ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ. ಅದಕ್ಕೋಸ್ಕರ ಇದ್ರ ರಿಸಲ್ಟ್ ತುಂಬ ಇಂಪಾರ್ಟೆಂಟ್ ಮಾರ್ಕೆಟ್ಗೆ. ಈ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಬರುತ್ತೆ ಅಂತಲೇ ಇವತ್ತು IT ಸ್ಟಾಕ್ಸಲ್ಲಿ ಇಷ್ಟೊಂದು ಪಾಸಿಟಿವ್ ಆಗಿ ಮೂವ್ ಆಗಿರೋದು. ಲಾಸ್ಟ್ ಟೈಮ್ ನೆನಪಿದೆಯಾ, US ಬಿಗ್ ಕಂಪನೀಸ್ ಎಲ್ಲ ನೆಗೆಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದಾಗ ಮಾರ್ಕೆಟ್ ತುಂಬ ಫಾಲ್ ಆಯಿತು. ಅದಕ್ಕೋಸ್ಕರ ಇದು Q2 ಅರ್ನಿಂಗ್ಸ್ ಶುರು ಆಗ್ತಾಯಿದೆ. IT ಸ್ಟಾಕ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದರೆ ಇದೊಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಈ NVIDIA ರಿಸಲ್ಟ್ಸ್ ಏನಾದರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ನಮ್ಮ IT ಇಂಡೆಕ್ಸಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇರ್ಬೋದು. ನಾಳೆ ನಿಫ್ಟಿ 50 ಇಂಡೆಕ್ಸ್ ಎಕ್ಸ್ಪೈರಿ ಇದೆ. ಈ ಎಕ್ಸ್ಪೈರಿ ಅಂದರೆ ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಎಕ್ಸ್ಪೈರಿ ದಿನ. ಇದು ಪ್ರತಿ ತಿಂಗಳು ಲಾಸ್ಟ್ ಥರ್ಸ್ಡೇ ದಿನ ನಿಫ್ಟಿ 50 ಇಂಡೆಕ್ಸ್ ಎಕ್ಸ್ಪೈರಿ ಇರುತ್ತೆ. ಎಂದೇ ಆಗಲಿ ಎಂದಾದರೂ ಥರ್ಸ್ಡೇ ಹಾಲಿಡೇ ಇದ್ದಾಗ ಒಂದಿನ ಮುಂಚೆ ಅಂದರೆ ಬುಧವಾರ ಮಾಡ್ತಾರೆ. ಎಕ್ಸ್ಪೈರಿ ದಿನ ಮಾರ್ಕೆಟ್ ಸ್ವಲ್ಪ ವಾಲೆಟೈಲಾಗಿ ಮೂವ್ ಆಗುತ್ತೆ. ಮತ್ತು ನಾಳೆ ರಿಲಯನ್ಸ್ ಇಂಡಸ್ಟ್ರೀಸ್ 47th ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಮತ್ತು ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ ಬಗ್ಗೆ ಅಪ್ಡೇಟ್ ಮಾಡ್ತಾರೆ. ಈ AGM ಮಧ್ಯಾಹ್ನ 2 ಗಂಟೆಗೆ ಶುರು ಆಗುತ್ತೆ. ಮತ್ತು ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿನ್ಯೂಯಬಲ್ ಆರ್ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಒಂದು IPO ಬರುತ್ತೆ ಅಂತ. ಯಾಕಂದರೆ ಈ ರಿಲಯನ್ಸ್ ಅವರು ತುಂಬ ವರ್ಷದಿಂದ ಈ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜಿಯೋ IPO ಮತ್ತು ರಿಲಯನ್ಸ್ ರಿಟೇಲ್ IPO ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಜೊತೆಗೆ ಈ ರಿಟೇಲ್ ಸೆಗ್ಮೆಂಟಲ್ಲಿ ಒಳ್ಳೆ ಗ್ರೋತ್ ಇದೆ. ಕ್ವಾರ್ಟರಲ್ಲಿ ಇಯರ್ ಆನ್ ಇಯರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಏನಾದರೂ ಹೊಸ ಅಪ್ಡೇಟ್ಸ್ ಮಾಡ್ತಾರ ನೋಡಬೇಕು. ಈ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟಲ್ಲಿ ಯಾವ್ಯಾವ ಟೈಮ್ ಲೈನಲ್ಲಿ ಇವೆಲ್ಲ ಅಪ್ಡೇಟ್ ಆಗುತ್ತೆ ಅಂತ ನೋಡಬೇಕು. ಅಂದರೆ ಎಕ್ಸಿಸ್ಟೆನ್ಸಿಗೆ ಬರೋದು. ಇವಾಗ ಇನ್ನೊಂದು ಅಪ್ಡೇಟ್ ಬಂದಿರೋದೇನೆಂದರೆ ಈ ಲಿಸ್ಟೆಡ್ ಎಂಟಿಟೀಸ್ ಆದ ಜಿಯೋ ಫಿನಾನ್ಸ್ ಅವರು ಜಿಯೋ ಪೇಮೆಂಟ್ ಬ್ಯಾಂಕಲ್ಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಈ ಟೋಟಲ್ AGM ಮಾರ್ಕೆಟ್ ಟೈಮಲ್ಲೇ ನಡೆಯುತ್ತೆ. ಅದಕ್ಕೋಸ್ಕರ ಅಪ್ಡೇಟ್ಸ್ ಬರ್ತಿದ್ದಂಗೆ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದು, ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದು ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಮಾರ್ಕೆಟ್ ವಾಲಟೈಲ್ ಆಗಿರುತ್ತೆ ನಾಳೆ. ಯಾಕಂದರೆ ರಿಲಯನ್ಸ್ ಇಂಡಸ್ಟ್ರಿ ಅನ್ನೋದು ನಿಫ್ಟಿ 50ಯಲ್ಲೇ ಹೈಯೆಸ್ಟ್ ವೆಯ್ಟೇಜ್ ಇರೋ ಕಂಪನಿ. ಅದಕ್ಕೋಸ್ಕರ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಪ್ರೀಮಿಯರ್ ಎನರ್ಜೀಸ್ IPOಗೆ ಬಂದಿದೆ. ಈ ಕಂಪನಿ ಸೋಲಾರ್ ಸೆಲ್ ಮತ್ತು ಸೋಲಾರ್ ಪ್ಯಾನಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ IPO ರಿವ್ಯೂ ಮಾಡಿದ್ದೀನಿ ಶಾರ್ಟ್ಸ್ ಮುಖಾಂತರ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇರೋರು ಈ ಶಾರ್ಟ್ಸ್ನ ಚೆಕ್ ಮಾಡಿ. ಮತ್ತೆ ಇವತ್ತು ಸೆಬಿ ವಾರ್ನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟರ್ಸ್ಗೆ. ಈ SME ಸೆಗ್ಮೆಂಟಲ್ಲಿ IPO ರಿಟರ್ನ್ಸ್ ನೋಡಿಕೊಂಡು ಇನ್ವೆಸ್ಟ್ ಮಾಡೋರಿಗೆ ಹೈ ರಿಟರ್ನ್ಸ್ ಬರುತ್ತೆ ಅಂತ ಇನ್ವೆಸ್ಟ್ ಮಾಡೋದು, ಮತ್ತು ಏನು ಫಂಡಮೆಂಟಲ್ಸ್ನ ಚೆಕ್ ಮಾಡದೆ ಇನ್ವೆಸ್ಟ್ ಮಾಡೋದು, ಅಥವಾ ಈ ಸೋಷಿಯಲ್ ಮೀಡಿಯಾ ರೆಕಮೆಂಡೇಷನ್ಸ್ನ ನೋಡಿ ಇನ್ವೆಸ್ಟ್ ಮಾಡೋದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಮತ್ತೆ ರಿಪೀಟ್ ಮಾಡ್ತಾನೆ ಇದ್ದಾರೆ. ಯಾಕಂದರೆ ತುಂಬ ದೊಡ್ಡದಾಗಿ ಲಾಸಸ್ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋರು ಅಟ್ಲೀಸ್ಟ್ ಫಂಡಮೆಂಟಲ್ಸ್ನ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಎಂದೇ ಆಗಲಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಇರಬೇಕು. ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಈ ಸೋಷಿಯಲ್ ಮೀಡಿಯಾ ರೆಕಮೆಂಡೇಷನ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತು ನಿಮ್ಮ ಹತ್ರ ಇರೋ ಎಲ್ಲ ಸೇವಿಂಗ್ಸ್ನ ತಂದು ಇನ್ವೆಸ್ಟ್ ಮಾಡೋದು ಇನ್ನೂ ದೊಡ್ಡ ತಪ್ಪು. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ಅಲ್ಲ, ಡೋಂಟ್ ಕೀಪ್ ಯುವರ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಎಂದೇ ಆಗಲಿ ನಿಮ್ಮ ಕಂಪ್ಲೀಟ್ ಸೇವಿಂಗ್ಸ್ನ ತಂದು ಒಂದೇ ಹತ್ರ ಇನ್ವೆಸ್ಟ್ ಮಾಡಬಾರ್ದು. ಅದರಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಎಂದೇ ಆಗಲಿ ಕಂಪ್ಲೀಟ್ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಬಾರ್ದು. ಈ ಥರ ಡಿಫ್ರೆಂಟ್ ಅಸೆಟ್ಸ್ಗೆ ಸೇವ್ ಮಾಡಿ. ಲೈಕ್ ಗೋಲ್ಡ್, ರಿಯಲ್ ಎಸ್ಟೇಟ್, ಸೇವಿಂಗ್ಸ್, FDs
ಈ ಥರ ಡಿಫ್ರೆಂಟ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿ. ಬರೀ ಹೈ ರಿಟರ್ನ್ ಸಿಗುತ್ತೆ ಅಂತ ಮಾರ್ಕೆಟ್ಗೆ ಎಂದೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಮಾರ್ಕೆಟ್ ಯಾವ ಥರ ಯಾವಾಗ ಬಿಹೇವ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ವಾಲಟೈಲಿಟಿ ಹಂಗೆ ಇರುತ್ತೆ. ಯಾವಾಗ ಯಾವ ನ್ಯೂಸ್ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಇದನ್ನೊಂದು ನೆನಪಿಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ಎಂದೇ ಆಗಲಿ ಸಾಲ ಮಾಡಿ ಇನ್ವೆಸ್ಟ್ ಮಾಡಬಾರ್ದು. ಯಾಕಂದರೆ ಇವಾಗ ಮಾರ್ಕೆಟ್ ಬುಲ್ ರನ್ನಲ್ಲಿದೆ. ಇನ್ವೆಸ್ಟ್ ಮಾಡ್ತಿದ್ದಂಗೆ ನಿಮಗೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಇನ್ವೆಸ್ಟ್ ಮಾಡಾಕ್ತೀರಾ. ಆದರೆ ಒಂದು ಸಲ ಮಾರ್ಕೆಟ್ ಏನಾದರೂ ಫಾಲ್ ಆಯಿತು ಅಂದ್ಕೊಳ್ಳಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲಿಗೋಗುತ್ತೆ? ಲೋನ್ಸ್ ರೀಪೇಮೆಂಟ್ ಯಾವ ಥರ ಮಾಡ್ತೀರಾ? ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಅದಕ್ಕೋಸ್ಕರ ಎಂದೇ ಆಗಲಿ ಲೋನ್ಸ್ ತೊಗೊಂಡು ಇನ್ವೆಸ್ಟ್ ಮಾಡಬಾರ್ದು. ಮತ್ತು ಮಾರ್ಕೆಟ್ ಯಾವಾಗೂ ಲಾಸ್ಟ್ 1 ಇಯರಿಂದ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅದೇ ಥರ ಮುಂದಕ್ಕೂ ಪರ್ಫಾರ್ಮ್ ಮಾಡಬೇಕು ಅಂತ ಇಲ್ಲ. ಮಾರ್ಕೆಟ್ ಸ್ಲೋ ಡೌನ್ ಆಗ್ಬೋದು, ಅಥವಾ ಸೈಡ್ ವೇಸಲ್ಲಿ ಇರ್ಬೋದು, ಅಥವಾ ರಿಟರ್ನ್ ಕೊಡ್ದಿದ್ದಂಗೂ ಇರ್ಬೋದು, ರಿಟರ್ನ್ ಕೊಟ್ಟರು ಕೊಡ್ಬೋದು. ಅದಕ್ಕೋಸ್ಕರ ಎಂದೇ ಆಗಲಿ ಲೋನ್ಸ್ ತೊಗೊಂಡು ಇನ್ವೆಸ್ಟ್ ಮಾಡಬಾರ್ದು. ಎಂದೇ ಆಗಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದಾಗ ನಾನು ಈ ಥರ ಲೋನ್ ತೊಗೊಂಡೆ, ನನಗೆ 1 ಡೇಯಲ್ಲಿ ಇಷ್ಟು ಪ್ರಾಫಿಟ್ ಬಂತು, ಲೋನ್ ತೊಗೊಂಡ್ಮೇಲೆ ನಾನು 10 ಡೇಸ್ ಇನ್ವೆಸ್ಟ್ ಮಾಡಿದೆ, ನನಗೆ ಇಷ್ಟು ಪ್ರಾಫಿಟ್ ಬಂತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನಾನು ತುಂಬ ಸಲ ನೋಡಿದ್ದೀನಿ. ಆ ಥರ ನೋಡಿಕೊಂಡು ಎಂದೂ ಇನ್ವೆಸ್ಟ್ ಮಾಡಬಾರ್ದು. DCX ಸಿಸ್ಟಮ್ ಈ ಕಂಪನಿ ಮಾರ್ನಿಂಗಿಂದ ಫ್ಲ್ಯಾಟಾಗಿ ಮೂವ್ ಆಗ್ತಾಯಿತ್ತು. ಸಡನ್ನಾಗೆ 11 ಗಂಟೆಗೆ 3%ಗೆ ಮೂವ್ ಆಗಿದೆ. ಯಾಕಂದರೆ ಇವ್ರಿಗೆ ಒಂದು ಆರ್ಡರ್ ಬಂದಿದೆ 187 crore ಓವರ್ಸೀಸ್ ಕಸ್ಟಮರಿಂದ. ಆರ್ಡರ್ ಏನಂದರೆ ಎಲೆಕ್ಟ್ರಾನಿಕ್ ಕಿಟ್ನ ಸಪ್ಲೈ ಮಾಡಬೇಕು ಅಂತ. ಇದು 12 ಮಂತ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಇಂಡಸ್ ಟವರ್ ಇದು ಇಂಡಿಯಾಸ್ ಲಾರ್ಜೆಸ್ಟ್ ಮೊಬೈಲ್ ಟವರ್ ಇನ್ಸ್ಟಾಲೇಷನ್ ಕಂಪನಿ. ಇದು ಇವಾಗ ಭಾರತಿ ಏರ್ಟೆಲ್ನ ಸಬ್ಸಿಡರಿ ಆಗಿದೆ. ಭಾರತಿ ಏರ್ಟೆಲ್ ಅವರು 50% ಆಫ್ ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. NBCC ಇಂಡಿಯಾ ಈ ನವರತ್ನ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ 17%ವರೆಗೂ ಮೂವ್ ಆಯಿತು. ಯಾಕಂದರೆ ಶನಿವಾರ ಅಂದರೆ August 31 ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಬೋನಸ್ ಶೇರ್ಸ್ ಪ್ರಪೋಸಲ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಇಂಟ್ರಾಡೇ ಸೆಷನಲ್ಲಿ 17%ವರೆಗೂ ಮೂವ್ ಆಗಿದೆ. ಓರಿಯಂಟ್ ಟೆಕ್ನಾಲಜೀಸ್ ಈ ಕಂಪನಿ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. IPO ಮುಖಾಂತರ ಬಂದು ಇನ್ವೆಸ್ಟರ್ಸ್ಗೆ 39% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮಾರ್ಕೆಟ್ ಎಂಡ್ ಆಗೋಷ್ಟೊತ್ತಿಗೆ 46%ಗೆ ಮೂವ್ ಆಗಿದೆ. JBM ಆಟೋ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ 6%ವರೆಗೂ ಮೂವ್ ಆಯಿತು. ಯಾಕಂದರೆ ಇದ್ರ ಸಬ್ಸಿಡರಿ ಕಂಪ್ನಿಯಾದ JBM ಎಲೆಕ್ಟ್ರಿಕ್ ವೆಹಿಕಲ್ಸ್ ಅವರು ಒಂದು ಆರ್ಡರ್ ವಿನ್ ಆಗಿದ್ದಾರೆ. ಈ ಆರ್ಡರ್ 200 ಎಲೆಕ್ಟ್ರಿಕ್ ಬಸ್ಸಸ್ನ ಸಪ್ಲೈ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. NSE IPOಗೆ ಬರುತ್ತಾ? ಇದು ದೊಡ್ಡ ಕ್ವಶನ್. ಯಾಕಂದರೆ NSE IPOಗೆ ಬರೋಕ್ಕೆ ತುಂಬ ಟ್ರೈ ಮಾಡ್ತಾಯಿದೆ ಲಾಸ್ಟ್ 6 ಇಯರ್ಸಿಂದ. ಆದರೆ ಸೆಬಿ ಅವರು ಅಪ್ರೂವ್ ಮಾಡಿಲ್ಲ. ಯಾಕಂದರೆ ಮಲ್ಟಿಪಲ್ ರೀಸನ್ಸ್ ಇದೆ. ಇವಾಗ ಮತ್ತೆ NSE ಅವರು ಸೆಬಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ IPOಗೆ NOC ಕೊಡಿ ಅಂತ. ಇವತ್ತು ಈವ್ನಿಂಗ್ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಇನ್ನೊಂದು ಅಪ್ಡೇಟ್ ಬಂತು. ಕ್ಯಾಬಿನೆಟ್ ಡಿಸಿಷನ್ ಲಾಸ್ಟ್ 2-3 ಡೇಸಿಂದ ಅಪ್ಡೇಟ್ ಆಗ್ತಾಯಿತ್ತು. ಆದರೆ ಇವತ್ತು ಅಪ್ರೂವ್ ಆಗಿದೆ. ಇವತ್ತು ಕ್ಯಾಬಿನೆಟ್ 12 ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ. ಇದರ ಎಸ್ಟಿಮೇಟೆಡ್ ಇನ್ವೆಸ್ಟ್ಮೆಂಟ್ ಬಂದು 28,000 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು 10 ಸ್ಟೇಟ್ಸಲ್ಲಿ ಮತ್ತು 6 ಮೇಜರ್ ಕಾರಿಡಾರ್ಸ್ನ ಬಿಲ್ಟ್ ಮಾಡ್ತಾರೆ. ಅದರಲ್ಲಿ ಜಾರ್ಖಂಡ್, ಪಂಜಾಬ್, ಮಹಾರಾಷ್ಟ್ರ, ಕೇರಳ ಈ ಥರ ಇನ್ನೂ ಹಲವಾರು ಸ್ಟೇಟ್ಸ್ ಇದೆ. ಆದರೆ ಇದರಲ್ಲಿ ನಮ್ಮ ಕರ್ನಾಟಕನೇ ಇಲ್ಲ. ಬ್ಲಾಕ್ ಡೀಲ್ಸ್ ಝೀ ಎಂಟರ್ಟೈನ್ಮೆಂಟ್ ಈ ಕಂಪನಿಯಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೆದಿದೆ. 58.9 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ರಿಲಯನ್ಸ್ ಪವರಲ್ಲಿ ಒಂದು ಲಾರ್ಜ್ ಟ್ರೇಡ್ ನಡೆದಿದೆ. 42.5 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಯಾರಾದರೂ ಬಿಗ್ ಪ್ಲೇಯರ್ಸ್ ಬೈ ಮಾಡಿರಬೇಕು. ಅದಕ್ಕೆ ಸಡನ್ನಾಗಿ ಶೇರ್ ಪ್ರೈಸ್ 2%ಗೆ ಮೂವ್ ಆಗಿ ಮತ್ತೆ ಮಾರ್ಕೆಟ್ ಎಂಡ್ ಆಗೋಷ್ಟೊತ್ತಿಗೆ ಫಾಲ್ ಆಗಿದೆ. GMR ಏರ್ಪೋರ್ಟ್ಸ್ ಈ ಕಂಪನಿಯಲ್ಲಿ ಒಂದು ಲಾರ್ಜ್ ಟ್ರೇಡ್ ನಡೆದಿದೆ. 16.4 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಈ ಲಾರ್ಜ್ ಟ್ರೇಡಲ್ಲಿ ಬೈ ಮಾಡಿರೋದು GQG ಪಾರ್ಟ್ನರ್ಸ್ ಅಂತ ಅಪ್ಡೇಟ್ ಆಗಿದೆ. RVNL ಈ ಕಂಪನಿಯಲ್ಲಿ ಮಲ್ಟಿಪಲ್ ಲಾರ್ಜ್ ಟ್ರೇಡ್ ನಡೆದಿದೆ. 19.2 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. GMM ಫಾಡ್ಲರ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 41.2 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಈ ಡೀಲ್ ಆದಮೇಲೆ ಶೇರ್ ಪ್ರೈಸ್ 13% ಮೂವ್ ಆಯಿತು. ಮತ್ತು ಮಾರ್ಕೆಟ್ ಎಂಡ್ ಆಗೋಷ್ಟೊತ್ತಿಗೆ 3%ಗೆ ಫಾಲ್ ಆಗಿದೆ.